ಇತ್ತೀಚೆಗೆ ಎಐ ಡಿಫೇಕ್ ವಿಡಿಯೋಗಳ ಕಾಟ ಹೆಚ್ಚಾಗಿದೆ. ಅದರಲ್ಲೂ ನಟಿಮಣಿಯರಿಗೆ ಈ ಎಐ ಡಿಫೇಕ್ ಕೊಡ್ತಿರೋ ಕಾಟ ಅಷ್ಟಿಷ್ಟಲ್ಲ. ಹಲವು ನಾಯಕ ನಟಿಯರು ಇದರ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ. ಇದೀಗ ಕಿಸ್ ಬ್ಯೂಟಿ ಶ್ರೀಲೀಲಾ ಕೂಡ ಎಐನಿಂದ ತೊಂದರೆ ಅನುಭವಿಸಿದ್ದು ಸುದೀರ್ಘ ಸಂದೇಶವೊಂದನ್ನ ಬರೆದು ನಿಮ್ಮ ಕೈ ಮುಗಿದು ಕೇಳಿಕೊಳ್ತೀನಿ ಅಂತ ವಿನಂತಿ ಮಾಡಿದ್ದಾರೆ. ಎಐ ಡಿಫೇಕ್ ಕಾಟಕ್ಕೆ ಬೇಸತ್ತ ಶ್ರೀಲೀಲಾ. ಕೈ ಮುಗಿದು ಕೇಳ್ಕೊಂಡಿದ್ದೇನು ಕಿಸ್ ಬ್ಯೂಟಿ. ಎಸ್, ಇತ್ತೀಚೆಗೆ ಎಐ ಡಿಫೇಕ್ ಮಾಡ್ತಾ ಇರೋ ಅವಾಂತರಗಳು ಒಂದೆರಡಲ್ಲ. ಆರಂಭದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಡಿಫೇಕ್ ವಿಡಿಯೋ ಒಂದು ಬಂದು ಬಿರುಗಾಳಿ ಎಬ್ಬಿಸಿತ್ತು. ಆಗ ಇಡೀ ಚಿತ್ರರಂಗ ಅದನ್ನ ಖಂಡಿಸಿತ್ತು. ಆ ವಿಡಿಯೋ ಮಾಡಿದ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು. ಆದ್ರೆ ಈ ಘಟನೆ ಬಳಿಕ ಎಐ ಅವಾಂತರಗಳು ಕಡಿಮೆ ಆಗೋ ಬದಲು ಹೆಚ್ಚೇ ಆಗೋದಕ್ಕೆ ಶುರುವಾದವು. ಈಗ ಎಐ ಡಿಫೇಕ್ ವಿಡಿಯೋಗಳು ಅದ್ಯಾವ ಮಟ್ಟಕ್ಕೆ ಹೋಗಿವೆ ಅಂದ್ರೆ ನಿಜ ಯಾವುದು ಎಐ ಯಾವುದು ಅನ್ನೋದೇ ಗೊತ್ತಾಗದಷ್ಟು. ಡೇಂಜರ್ ಡಿಫೇಕ್, ಶ್ರೀಲೀಲಾ ಕಳವಳ. ಹೌದು, ಡಾನ್ಸಿಂಗ್ ಡಾಲ್ ಶ್ರೀಲೀಲಾ ಇಂಥ ವಿಡಿಯೋಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇತ್ತೀಚೆಗೆ ಶ್ರೀಲೀಲಾ ಮತ್ತು ಕೆಲ ನಟಿಯರ ಬಾತ್ರೂಮ್ ಫೋಟೋಗಳನ್ನ ಎಐನಲ್ಲಿ ಜನರೇಟ್ ಮಾಡಿ ಹರಿಬಿಡ್ಲಾಗಿತ್ತು. ಇದನ್ನ ಕಂಡು ಶಾಕ್ ಆಗಿರೋ ಶ್ರೀಲೀಲಾ ಸುದೀರ್ಘ ಪೋಸ್ಟ್ ಒಂದನ್ನ ಹಾಕಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಶ್ರೀಲೀಲಾ ಪೋಸ್ಟ್: ನಾನು ನನ್ನ ಕೈಗಳನ್ನ ಜೋಡಿಸಿ ಪ್ರತಿಯೊಬ್ಬ ಸಾಮಾಜಿಕ ಮಾಧ್ಯಮ ಬಳಕೆದಾರರನ್ನ ವಿನಂತಿಸ್ತೀನಿ. ಎಐ ಜನರೇಟೆಡ್ ಅಸಂಬದ್ಧತೆಯನ್ನ ಬೆಂಬಲಿಸಬೇಡಿ. ತಂತ್ರಜ್ಞಾನವನ್ನ ಬಳಸೋದು ಮತ್ತು ದುರುಪಯೋಗ ಪಡಿಸಿಕೊಳ್ಳೋದ್ರ ನಡುವೆ ವ್ಯತ್ಯಾಸ ಇದೆ. ನನ್ನ ಅಭಿಪ್ರಾಯದಲ್ಲಿ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಜೀವನವನ್ನ ಸರಳಗೊಳಿಸಲು ಉದ್ದೇಶಿಸಲಾಗಿದೆ, ಅದನ್ನ ಸಂಕೀರ್ಣಗೊಳಿಸಲು ಅಲ್ಲ. ಪ್ರತಿಯೊಬ್ಬ ಹುಡುಗಿಯೂ ಮಗಳು, ಮೊಮ್ಮಗಳು, ಸಹೋದರಿ, ಸ್ನೇಹಿತೆ ಅಥವಾ ಸಹೋದ್ಯೋಗಿ ಇರ್ತಾಳೆ. ಅವಳು ಕಲೆಯನ್ನ ತನ್ನ ವೃತ್ತಿಗಳಲ್ಲಿ ಒಂದಾಗಿ ಆರಿಸಿಕೊಂಡ್ರೂ ಸಹ ಅವಳು ಒಬ್ಬ ಹುಡುಗಿಯೇ. ನಾವು ಸಂರಕ್ಷಿತ ವಾತಾವರಣದಲ್ಲಿದ್ದೇವೆ ಅನ್ನೋ ವಿಶ್ವಾಸದೊಂದಿಗೆ ಸಂತೋಷವನ್ನ ಹರಡೋ ಉದ್ಯಮದ ಭಾಗವಾಗಲು ನಾವು ಬಯಸ್ತೇವೆ. ನನ್ನ ಶೆಡ್ಯೂಲ್ನಿಂದಾಗಿ ಆನ್ಲೈನ್ನಲ್ಲಿ ನಡೀತಾ ಇರೋ ಅನೇಕ ವಿಷಯಗಳ ಬಗ್ಗೆ ನನಗೆ ತಿಳಿದಿರೋದಿಲ್ಲ ಮತ್ತು ಇದನ್ನ ನನ್ನ ಗಮನಕ್ಕೆ ತಂದಿದ್ದಕ್ಕಾಗಿ ನನ್ನ ಹಿತೈಷಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಯಾವಾಗ್ಲೂ ನನ್ನದೇ ಆದ ಜಗತ್ನಲ್ಲಿ ವಾಸಿಸ್ತಿದ್ದೀನಿ. ಆದ್ರೆ ಇದು ತುಂಬಾ ತೊಂದರೆ ಉಂಟು ಮಾಡೋ ಬೆಳವಣಿಗೆ. ಇದು ತುಂಬಾ ವಿನಾಶಕಾರಿಯಾಗಿದೆ. ನನ್ನ ಸಹೋದ್ಯೋಗಿಗಳು ಅದೇ ರೀತಿ ಅನುಭವಿಸ್ತಾ ಇರೋದನ್ನ ನಾನು ನೋಡ್ತೀನಿ ಮತ್ತು ಎಲ್ಲರ ಪರವಾಗಿ ಇದನ್ನ ಹೇಳ್ತಿದ್ದೀನಿ. ಘನತೆಯಿಂದ ಮತ್ತು ನನ್ನ ಪ್ರೇಕ್ಷಕರಲ್ಲಿ ನಂಬಿಕೆಯೊಂದಿಗೆ ದಯವಿಟ್ಟು ನಮ್ಮೊಂದಿಗೆ ನಿಲ್ಲುವಂತೆ ನಾನು ನಿಮ್ಮನ್ನ ಕೇಳುತ್ತೇನೆ. ಹೌದು, ಇಂಥದೊಂದು ಸುದೀರ್ಘ ಪೋಸ್ಟ್ ಹಾಕಿರೋ ಶ್ರೀಲೀಲಾ ಎಐ ಫೋಟೋ ವಿಡಿಯೋಗಳನ್ನ ಹಂಚಬೇಡಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಸಿನಿಮಾ ನಟಿಯರ ಎಐ ವಿಡಿಯೋಗಳು ಅದೆಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿಕೊಂಡಿವೆ ಅಂದ್ರೆ ಇವುಗಳ ಸೃಷ್ಟಿಕರ್ತರನ್ನ ಹುಡುಕೋದು ಅಸಾಧ್ಯವೇ ಸರಿ. ಫಿಲಂ ಬ್ಯೂರೋ, ಏಷ್ಯಾನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.